ವಿಡಿಯೋದಲ್ಲಿ ಪರ್ಸನಲ್ ಇಯರ್ ನಂಬರ್ 4 ಮತ್ತು 5 ನಿಮ್ಮ 2026 ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮ ಚಾಲೆಂಜಸ್, ರೆಮಿಡೀಸ್, ಯಾವ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ತಿಳಿಸಿಕೊಡ್ತೀನಿ. ಪರ್ಸನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅಲ್ಲಿ ಹೋಗಿಬಿಟ್ಟು ನೋಡಿ. ನಿಮ್ಮದು ಪರ್ಸನಲ್ ಇಯರ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ 4 ಅಥವಾ 5 ಇದ್ದರೆ ನೀವು ಈ ವಿಡಿಯೋನ ಬಂದು ನೋಡಬಹುದು. ಮೊದಲನೇ ಬಾರಿಗೆ ನೀವು ಈ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ನಳಿನಿ. ಸೊ ಮೊದಲಿಗೆ ನಾವು ಪರ್ಸನಲ್ ಇಯರ್ ನಂಬರ್ 4 ಬಗ್ಗೆ ತಿಳ್ಕೊಳ್ಳೋಣ. ಅದು ನಿಮ್ಮ ಹೊಸ ವರ್ಷ ಹೇಗಿರುತ್ತೆ 2026, ಚಾಲೆಂಜಸ್ ಏನು ಫೇಸ್ ಮಾಡಬಹುದು, ಹಾಗೆ ರೆಮಿಡೀಸ್ ಮತ್ತು ಏನು ಕ್ರಿಸ್ಟಲ್ಸ್ ಯೂಸ್ ಮಾಡಬಹುದು ಅಂತ ನೋಡೋಣ. ನೀವು ಮೊದಲನೇ ಬಾರಿಗೆ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆ ತನಕ ನೋಡಿ ವಿಡಿಯೋನ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ನಿಮಗೆ ಪರ್ಸನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೋಡಿ ನಿಮ್ಮ ಪರ್ಸನಲ್ ಇಯರ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ. ಅದು ನಂಬರ್ 4 ಆಗಿದ್ದರೆ ಇದನ್ನು ನೋಡಿ. ಸಾಧ್ಯವಾದರೆ ಪರ್ಸನಲ್ ಇಯರ್ ನಂಬರ್ 5 ಕೂಡ ನಾನು ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನು ಕೂಡ ನೀವು ಇದು ನೋಡ್ಬೋದು, ಪರ್ಸನಲ್ ಇಯರ್ ನಂಬರ್ 5 ಕೂಡ ನೋಡ್ಬೋದು. ನಾನು ಟೈಮ್ ಸ್ಟ್ಯಾಂಪ್ 2, 4 ಮತ್ತು 5 ಇಲ್ಲೇ ಶೇರ್ ಮಾಡಿದರೆ ಟೈಮ್ ಸ್ಟ್ಯಾಂಪ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಸ್ಟ್ರೇಟ್ ಅಲ್ಲಿಗೆ ಹೋಗ್ಬೋದು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟ್ರೇಟ್ ಪರ್ಸನಲ್ ಇಯರ್ ನಂಬರ್ 5ಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಶುರು ಮಾಡೋಣವಾ? ಸೊ ಫಸ್ಟಿಗೆ ನಾನು ಪರ್ಸನಲ್ ಇಯರ್ ನಂಬರ್ 4 ಬಗ್ಗೆ ಹೇಳ್ತೀನಿ. ಸೊ ಈ ವರ್ಷ ಅಂದರೆ 2026 ಫೋಕಸ್ ಎಲ್ಲ ನಿಮಗೆ ಹಾರ್ಡ್ ವರ್ಕ್ ಮತ್ತು ಸೆಕ್ಯೂರಿಟಿ ಮೇಲೆ ಇದೆ. ಸೊ ಆಪರ್ಚುನಿಟೀಸ್ ನಿಮಗೆ ತುಂಬ ವಂಡರ್ಫುಲ್ಲಾಗಿ, ಫ್ಯಾಂಟಾಸ್ಟಿಕ್ಕಾಗಿ ಚೆನ್ನಾಗಿ ಸಿಗುತ್ತೆ. ಆದರೆ ಒಂದು ಏನಂತ ಹೇಳಿದ್ರೆ ನೀವು ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು, ತುಂಬಾ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕು. ಆವಾಗ ನಿಮಗೆ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲನೂ ಏನೇನು ಪ್ರಾಜೆಕ್ಟ್ಸು, ಏನೇನು ಮಾಡಬೇಕು ಅಂದ್ಕೊಂಡಿರೋ ಗೋಲ್ಸ್ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡ್ಕೋಬೇಕು. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಟೈಮು ಮತ್ತು ದುಡ್ಡು, ಇದು ಮನಿ ಏನಿದೆ, ಫೈನಾನ್ಸಸ್ಸು, ರಿಸೋರ್ಸಸ್ ಎಲ್ಲನೂ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ಜಾಸ್ತಿ ನೀವು ಪ್ರಾಕ್ಟಿಕಲ್ಲಾಗಿ ಇರೋದಕ್ಕೆ ಟ್ರೈ ಮಾಡಬೇಕು. ಪ್ರಾಕ್ಟಿಕಲ್ಲಾಗಿ ನೀವು ಎಷ್ಟರ ಮಟ್ಟಿಗೆ ಇರ್ತೀರೋ ಅಷ್ಟರ ಮಟ್ಟಿಗೆ ನಿಮಗೆ ಫೌಂಡೇಶನ್ ಸ್ಟೇಬಲ್ ಆಗಿ ಇರುತ್ತೆ. ಕೆಲವು ಸಲ ಸಿಚುವೇಶನ್ಸು ಹೇಗಿರುತ್ತೆ ಅಂದರೆ ಏನೂ ಆಗ್ತಾನೆ ಇಲ್ಲ, ಹಾಗೆಯೇ ನಿಂತುಬಿಟ್ಟಿದೆ ಅಂತ ಅನಿಸುತ್ತೆ. ಅಂಥ ಸಿಚುವೇಶನ್ಸಲ್ಲಿ ನೀವು ಧೈರ್ಯ ತಗೋಬೇಕು, ಧೈರ್ಯ ಕಳ್ಕೊಬೇಡಿ. ಹಾಗೆ ಕಂಟಿನ್ಯೂ ಮಾಡಿ, ನೀವೇನು ಮಾಡ್ತಾಯಿದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ನಿಮ್ಮ ಪರ್ಸಿಸ್ಟೆನ್ಸ್ ಏನಿದೆ, ನೀವು ಕಂಟಿನ್ಯೂಸ್ ಆಗಿ ನೀವು ಏನು ಮಾಡ್ತಾಯಿದ್ದೀರಾ ಅದು ಬೇಕು ನಿಮಗೆ. ಗೋಲ್ಸ್ ಅಚೀವ್ ಮಾಡಲಿಕ್ಕೆ ಅದು ತುಂಬಾ ಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಬೇಕು. ಹಾಗೆ ಪರ್ಸಿಸ್ಟೆನ್ಸಿ ಅಂದರೆ ಪರ್ಸಿಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ನೀವೇನು ಇದು ಹಾಕ್ತಿದ್ರೆ ಎಫರ್ಟ್ ಅದನ್ನು ಹಾಕಿ ಅದೇ ಥರ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ನಿಮ್ಮ ಗೋಲ್ಸ್ ಅಚೀವ್ಮೆಂಟು ಸಕ್ಸಸ್ ಸಿಕ್ಕುತ್ತೆ, ನೀವು ಅಚೀವ್ ಮಾಡಬಹುದು. ಸೊ ಅನ್ನೆಸೆಸರಿಯಾಗಿ ನೀವು ಏನು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಎಬಿಲಿಟೀಸ್, ನಿಮ್ಮದು ಏನು ಮಾಡ್ಬೋದು ಅಂತ ನಿಮ್ಮ ಬಗ್ಗೆ ನಿಮ್ಗೆ ನಂಬಿಕೆ ಇದೆಯಾ ಅದನ್ನೇ ಮಾಡಿ. ನೀವು ಹೌದು ನಾನೇನೋ ರಿಸ್ಕ್ ತೊಗೊಂಡ್ಬಿಡ್ತೀನಿ, ಲಕ್ ಚೆನ್ನಾಗಿದ್ರೆ ಆಗುತ್ತೆ ಅಂತ ಅದ್ರ ಮೇಲೆಲ್ಲ ಭರವಸೆ ಇಟ್ಕೋಬೇಡಿ. ಸೊ ನೀವು ಹೇಗೆ ಕೆಲಸ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಲಕ್ ಡಿಪೆಂಡ್ ಆಗಿದೆ. ನೀವು ಚೆನ್ನಾಗೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಲಕ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು. ಈಗ ನಾವು ಚಾಲೆಂಜಸ್ಸಿಗೆ ಬರೋಣ. ಸೊ ನಿಮ್ಮ ಪರ್ಸನಲ್ ಇಯರ್ ನಂಬರ್ 4 ಚಾಲೆಂಜಸ್ ಏನಂತ ಹೇಳಿದ್ರೆ ಅದು ಪೂರ್ತಿ ಯಾವುದಾದ್ರೂ ಸುತ್ತ ಇರುತ್ತೆ ಅಂದರೆ ಡಿಸಿಪ್ಲಿನು, ಹಾರ್ಡ್ ವರ್ಕು ಮತ್ತು ನಿಮ್ಮ ಫೌಂಡೇಶನ್ಸು ಬಿಲ್ಡ್ ಮಾಡೋದ್ರ ಬಗ್ಗೆ. ಆಮೇಲೆ ಬರ್ನ್ಔಟ್, ಸೊ ತುಂಬ ಕೆಲಸ ಮಾಡಿ ಅಂತ ಹೇಳಿದ್ನಲ್ಲ, ಅದರಿಂದ ಬರ್ನ್ಔಟ್ ಕೂಡ ಬರೋ ಚಾನ್ಸ್ ಇದೆ. ಆಮೇಲೆ ತುಂಬ ರಿಜಿಡ್ಡಾಗಿ, ಹಠವಾಗಿ ನಾನು ಇದೇ ಮಾಡಬೇಕು ಅಂತ ಏನು ಫ್ಲೆಕ್ಸಿಬಲ್ ಇಲ್ದಲೇ ಇರೋದು, ಅದು ಒಂದು ಚಾಲೆಂಜ್ ಆಗ್ಬೋದು. ಹಾಗೆ ಫೀಲಿಂಗ್ ಸ್ಟಕ್, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀನಿ, ತುಂಬ ಲಿಮಿಟೇಷನ್ಸ್ ಇದೆ ಅಂತ ಅನಿಸೋದು. ಆಮೇಲೆ ಫೈನಾನ್ಷಿಯಲ್ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ಳೋದು. ಆಮೇಲೆ ವರ್ಕ್ ಲೈಫ್ ಇಂಬ್ಯಾಲೆನ್ಸ್. ಹಾಗೆ ಆಮೇಲೆ ನಿಮ್ಮ ಆರ್ಗನೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ. ಆಮೇಲೆ ನಿಮ್ಮದು ಏನು ಆರ್ಗನೈಸೇಷನ್ ಇದೆ ಅದನ್ನು, ಅಂದರೆ ಈಗ ಪರ್ಸನಲ್ ಲೈಫ್ ಅದ್ರಲ್ಲಿ ಆಗಿರ್ಬೋದು, ಪ್ರೊಫೆಷ್ನಲ್ಲು, ಆಫೀಸ್ ವರ್ಕ್ ಆಗಿರ್ಬೋದು, ಅಲ್ಲಿ ಚೆನ್ನಾಗಿ ಫೋಕಸ್ ಮಾಡಬೇಕು ಆರ್ಗನೈಸ್ ಮಾಡಲಿಕ್ಕೆ. ಪೇಷನ್ಸ್ ಬೇಕಾಗುತ್ತೆ ಅದ್ರ ಬಗ್ಗೆ, ಮತ್ತು ಪ್ರಾಕ್ಟಿಕಲ್ ಆಗಿರೋದಕ್ಕೆ. ಆಮೇಲೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಇವೆಲ್ಲನೂ ತುಂಬ ಚಾಲೆಂಜಸ್ ಆಗುತ್ತೆ. ಹಾಗೆ ನಿಮ್ಮ ಇನ್ಸೆಕ್ಯೂರಿಟೀಸು, ಏನಾರು ಚೇಂಜಸ್ ಬಂದರೆ ಅದು ನಂಗೆ ಚೇಂಜಸ್ ತೊಗೊಳ್ಳೋದಿಲ್ಲ ಅಂತ ಹೇಳೋದು, ಇದೆಲ್ಲನೂ ನಿಮ್ಮ ಚಾಲೆಂಜಸ್ ಆಗಿರುತ್ತೆ. ಸೊ ಈಗ ಒಂದೊಂದನ್ನೇ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ ಏನು ಅಂತ. ಮೊದಲನೇದು ಓವರ್ ವರ್ಕ್ ಮತ್ತು ಬರ್ನ್ಔಟ್. ನೀವು ಎಷ್ಟು ಫೋಕಸ್ ಮಾಡ್ತೀರಿ ಏನು ಬಿಲ್ಡ್ ಮಾಡಬೇಕು ಅಂತ.
ಸೊ ಅದು ಫೋಕಸ್ ಮಾಡೋದೇನೋ ಸರಿಯೇ, ಬಟ್ ನೀವು ನೆಗ್ಲೆಕ್ಟ್ ಮಾಡಿ ನಿಮ್ಮ ಹೆಲ್ತ್ ಇದೆಯಲ್ಲ, ನಿಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸು ಹೊರಟೋಗ್ಬಿಡುತ್ತೆ, ಅದರಿಂದ ಬರ್ನ್ಔಟು ಆಗುತ್ತೆ. ಸೊ ನೆಕ್ಸ್ಟು ರಿಜಿಡಿಟಿ ಮತ್ತು ರೆಸಿಸ್ಟೆನ್ಸ್ ಟು ಚೇಂಜ್. ಅಂದರೆ ನೀವು ತುಂಬ ರಿಜಿಡಾಗಿ ನಾನು ಚೇಂಜಸ್ ಏನಾರು ಬಂದರೆ ನಾನು ಚೇಂಜ್ ಅದನ್ನು ಮಾಡಲ್ಲ ಅಂತ ಹೇಳಿದ್ರು ಅದರಿಂದ ಏನಾಗುತ್ತೆ, ಹೊಸ ಹೊಸ ಐಡಿಯಾಸ್ ಇದೆಯಲ್ಲ ಅದು ನಿಮಗೆ ಬರೋದಿಲ್ಲ. ಹಾಗೆ ನಿಮ್ಮ ಗ್ರೋತು ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ತುಂಬ ಇದೇ ಮಾಡ್ತೀನಿ ಅಂತ ಸ್ಟಕ್ಕಾಗಿ ಅದನ್ನೇ ಚೇಂಜ್ಗೆ ರೆಸಿಸ್ಟ್ ಮಾಡಿ ರಿಜಿಡ್ ಆಗಿದ್ದರೆ ಗ್ರೋತ್ ಆಗೋದಿಲ್ಲ. ಸೊ ನೆಕ್ಸ್ಟು ಸ್ಟಕ್ ಮತ್ತು ಲಿಮಿಟೆಡ್ ಅನ್ನೋ ಫೀಲಿಂಗ್ ಬರೋದು. ನೀವೇನೋ ನಿಮ್ಮ ಕೆರಿಯರ್ ಇರ್ಬೋದು, ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾದ್ರೆ ಪ್ರೋಗ್ರೆಸ್ ಸ್ಲೋ ಆಗ್ಬೋದು. ಆವಾಗ ಕೆಲವು ಸಲ ನಿಮಗೆ ಪರ್ಸನಲ್ ಲಿಮಿಟೇಷನ್ಸ್ ಇರ್ಬೋದು, ನಿಮ್ಮದು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು, ಪುಷ್ ಮಾಡಬೇಕು ಕೆಲವೊಂದು ಅದರಿಂದ ಹೊರಗಡೆ ಬಂದು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಮಾಡಲಿಕ್ಕೆ ಅದು ಒಂದು ನೆಸೆಸಿಟಿ ಇರುತ್ತೆ. ಅದೆಲ್ಲ ಮಾಡಲಿಲ್ಲ ಅಂದರೆ ನಿಮಗೆ ಏನಾಗುತ್ತೆ, ನಾನು ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀನಿ, ನಾನು ತುಂಬ ಲಿಮಿಟೆಡ್ ಅಂತ ಫೀಲ್ ಆಗುತ್ತೆ, ಎಷ್ಟೊಂದು ಲಿಮಿಟೇಷನ್ಸ್ ಇದೆ ಅಂತ ನಿಮಗೆ ಫೀಲಿಂಗ್ ಬರೋ ಚಾನ್ಸಸ್ ಇದೆ. ನೆಕ್ಸ್ಟು ಇನ್ಸೆಕ್ಯೂರಿಟಿ, ಎಸ್ಪೆಷಲಿ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ. ತುಂಬಾ ಮೆಟೀರಿಯಲಿಸ್ಟಿಕ್ ಸೆಕ್ಯೂರಿಟಿ ಬಗ್ಗೆ ಫೋಕಸ್ ಮಾಡಿದ್ರೆ ಏನಾಗುತ್ತೆ, ಆ್ಯಂಗ್ಸೈಟಿ ಟ್ರಿಗರ್ ಆಗುತ್ತೆ. ಏನು ಜಾಬ್ ಲಾಸ್ ಆಗಿಬಿಟ್ರೆ, ಫೈನಾನ್ಸಸ್ ಇನ್ನೂ ಚೆನ್ನಾಗಾಗಲಿಲ್ಲ ಅಂದರೆ ಅದೆಲ್ಲ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ನೀವು ಜಾಸ್ತಿ ಓವರ್ಕ್ ಮಾಡ್ಕೋಬೋದು, ಹಾಗೆಲ್ಲ ಮಾಡ್ಬೋದು. ಕೆಲವು ಸಲ ತುಂಬ ಜಾಸ್ತಿ ಕೆಲಸ ಮಾಡಿದ್ರು ನಿಮಗೆ ಅದು ಚೆನ್ನಾಗಿ ರಿಸಲ್ಟ್ ಬರ್ಬೋದು, ಕೆಲವು ಸಲ ರಿಸಲ್ಟ್ ಬರ್ದಲ್ಲೇ ಇರ್ಬೋದು. ಬಟ್ ನೀವು ಓವರ್ ಆಲ್ ಎಲ್ಲ ನೋಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತೀರ. ನೆಕ್ಸ್ಟು ಸ್ಟ್ಯಾಗ್ನೇಷನ್. ತುಂಬ ರೂಟೀನ್ ಅಂತ ಮಾಡ್ಕೊಳ್ತಾ ಇದ್ದರೆ, ಪ್ರೊಡಕ್ಟಿವಿಟಿ ಬಗ್ಗೆ ಫೋಕಸ್ ಮಾಡಿ ಕೆಲವು ಸಲ ಆ ರೂಟೀನ್ ಮಾಡ್ತಾ ಇದ್ದರೆ ನಿಮಗೆ ಪ್ರೊಡಕ್ಟಿವಿಟಿ ಆಗ್ತಾ ಇಲ್ಲ ಅನಿಸ್ಬೋದು. ಅದರಿಂದ ನಿಮಗೆ ಫಾರ್ವರ್ಡ್ ಮೊಮೆಂಟಮ್ ಸಿಗ್ದಲೇ ಇರ್ಬೋದು. ಅದಕ್ಕೇನಾಗುತ್ತೆ, ನಿಮಗೆ ಸ್ಟ್ಯಾಗ್ನೇಷನ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್, ಮೆಂಟಲ್ ಮತ್ತು ಫಿಸಿಕಲ್ ಇಂಬ್ಯಾಲೆನ್ಸು, ಅದರಿಂದ ಏನಾಗುತ್ತೆ ಸ್ಟ್ರೆಸ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಇನ್ನೂ ಡೀಪರ್ ಇಶ್ಯೂ ಕೂಡ ಬರಬಹುದು ಮೆಂಟಲ್ ರಿಲೇಟೆಡ್. ಅದರಿಂದ ನಿಮಗೆ ಅಟೆನ್ಷನ್ ಬೇಕಾಗುತ್ತೆ, ಚೆನ್ನಾಗಿ ನೀವು ಆರೋಗ್ಯನ ನೋಡ್ಕೋಬೇಕಾಗುತ್ತೆ. ಈ ಚಾಲೆಂಜಸ್ ಎಲ್ಲ ಹೇಗೆ ಓವರ್ಕಮ್ ಮಾಡೋದು? ಮೊದಲು ಡಿಸಿಪ್ಲಿನ್ ಮತ್ತು ಆರ್ಗನೈಸ್ಡ್ ಆಗಿರಬೇಕು. ನಿಮ್ಮ ಲೈಫ್ನ ನೀವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿ, ಆರ್ಗನೈಸ್ ಮಾಡ್ಕೊಳ್ಳಿ. ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅಂತೆಲ್ಲ ಮಾಡಿ. ಫೈನಾನ್ಸಿಯಸ್ ಇರ್ಬೋದು, ನಿಮ್ಮ ರೆಗ್ಯುಲರ್ ಲೈಫ್, ಪ್ರೊಫೆಷ್ನಲ್ ಇರ್ಬೋದು, ಪರ್ಸನಲ್ ಲೈಫ್, ಅದನ್ನು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದು. ಹಾಗೆ ನೀವು ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕಡೆ ಗಮನ ಹರಿಸಿ. ಆಮೇಲೆ ಮೈಂಡ್ಫುಲ್ನೆಸ್, ಮೆಡಿಟೇಷನ್ ಮಾಡ್ಕೊಳ್ಳಿ, ಮೈಂಡ್ಫುಲ್ನೆಸ್ ಎಕ್ಸಸೈಸಸ್ ಮಾಡಿ. ಇದರಿಂದ ನಿಮಗೆ ಗ್ರೌಂಡೆಡ್ ಆಗಲಿಕ್ಕೆ, ಡಿಸ್ಟ್ರಾಕ್ಷನ್ಸ್ ಎಲ್ಲ ರಿಮೂವ್ ಮಾಡಿ ನೀವು ಫೋಕಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಬ್ಯಾಲೆನ್ಸು, ಕಾನ್ಷಿಯಸ್ ಆಗಿ ಈಕ್ವಿಲಿಬ್ರಿಯಮು, ಬ್ಯಾಲೆನ್ಸ್ ಪ್ರೊಫೆಷನಲ್ ಮತ್ತು ಪರ್ಸ್ನಲ್ ಲೈಫ್ ಮಧ್ಯೆ ಬ್ಯಾಲೆನ್ಸ್ ಕಂಡ್ಕೋಬೇಕು. ನೆಕ್ಸ್ಟು ಪೇಷನ್ಸು, ನಿಮಗೆ ಯಾವುದಾದ್ರೂ ಏನಾದರೂ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ, ಎಫರ್ಟ್ ಬೇಕು ಅನ್ನೋದ್ರೆ ಪೇಷನ್ಸಿಂದ, ಅಲ್ಲಿ ಯಾವುದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದನ್ನು ಪೇಷನ್ಸು ತುಂಬಾ ಸಂಯಮದಿಂದ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟು ಫ್ಯಾಕ್ಟ್ಸ್, ಏನು ಫ್ಯಾಕ್ಟ್ ಇರುತ್ತೆ, ರಿಯಾಲಿಟಿ ಇರುತ್ತೆ, ಅದನ್ನೆಲ್ಲ ನೀವು ರಿಯಲಿಸ್ಟಿಕ್ಕಾಗಿ ಅದನ್ನು ಚೆಕ್ ಮಾಡಿ. ಮಧ್ಯ ನಿಮಗೆ ಗೊತ್ತಾಗ್ದಲೇ ಇದ್ದರೆ ಮಧ್ಯ ನಿಂತು ಪಾಸ್ ತೊಗೊಳ್ಳಿ, ಅಸೆಸ್ ಮಾಡಿ ಸಿಚುವೇಶನ್ಸ್ನ, ರಿಯಲಿಸ್ಟಿಕ್ಕಾಗಿ ಏನಿದೆ, ಏನೇನು ಎಫರ್ಟ್ ಹಾಕಬೇಕು, ಎಲ್ಲಿ ಸ್ಟ್ರಗಲ್ಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ರಿಸೋರ್ಸಸ್, ನಿಮ್ಮ ಸ್ಕಿಲ್ಸು, ಕಾಂಟ್ಯಾಕ್ಟ್ಸು, ಫ್ಯಾಮಿಲಿ ಅವೆಲ್ಲನೂ ರಿಸೋರ್ಸಸ್ ಅಂತಲೇ ನೋಡಿ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ರಿಸೋರ್ಸಸ್ಸು ಜಾಸ್ತಿ ಎಲ್ಲ ಇರ್ಬೋದು. ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಮಾಡಬೇಕು, ಬೇರೆಯವ್ರಿಗೆ ಹೊರಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು, ಪ್ರೊಫೆಷ್ನಲ್ ಇರ್ಬೋದು, ಇದು ಇರ್ಬೋದು, ಯಾವುದೇ ಇದರಲ್ಲಿ ಅದನ್ನು ಮಾಡಿ. ಸೊ ನಿಮಗೆ ಎಸೆನ್ಷಿಯಲ್ ಆಗಿ ಇಯರ್ 4 ಈಗ ಬರ್ತಾ ಇದೆ 2026, ನಿಮ್ಗೆ ಏನಂತ ಹೇಳಿದ್ರೆ ನಿಮಗೆ ನಂಬರ್ 4 ಪರ್ಸನಲ್ ಇಯರ್ ನಂಬರ್ 4 ಇರೋರಿಗೆ ಬಿಲ್ಡರ್ಸ್ ಇಯರ್ ಅಂತ ಹೇಳ್ತಾರೆ. ಇದರಿಂದ ಹಾರ್ಡ್ ವರ್ಕು, ಪ್ರಾಕ್ಟಿಕಲ್ ವರ್ಕು ಅದೆಲ್ಲ ತುಂಬ ಜಾಸ್ತಿ ಮಾಡಿದ್ರೆ ನಿಮಗೆ ಚೆನ್ನಾಗಿ ಫೌಂಡೇಶನ್ ಆಗುತ್ತೆ. ಬಟ್ ಇದರಿಂದ ಏನಾಗುತ್ತೆ, ನಿಮ್ಮ ಇಂಟೆನ್ಸಿಟಿ, ಪೊಟೆನ್ಷಿಯಲ್, ಇನ್ಫ್ಲೆಕ್ಸಿಬಿಲಿಟಿ ಅವೆಲ್ಲ ಬರ್ಬೋದು, ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಈಗ ರೆಮಿಡೀಸ್ ಕಡೆ ಬರೋಣ. ಸೊ ರೆಮಿಡೀಸ್ ಮೇನ್ ಏನೇನು ಫೋಕಸ್ ಆಗುತ್ತೆ, ಸ್ಟೆಬಿಲಿಟಿ, ಡಿಸಿಪ್ಲಿನ್, ಮತ್ತು ನೀವು ಆದಷ್ಟು ವುಡ್ ಎಲಿಮೆಂಟ್ ಅಂತ ಹೇಳಿದ್ರೆ ಮರ ರಿಲೇಟೆಡ್ ಗ್ರೀನ್ ಐಟಮ್ಸ್, ಹಸಿರು, ಇದು ವುಡ್ದು ರಿಲೇಟೆಡ್ಡು ಮರದಿಂದ ಮಾಡಿರೋ ಸಾಮಾನು, ಆಮೇಲೆ ಹಸಿರು ಕಲರು ಅದೆಲ್ಲ ನೀವು ಜಾಸ್ತಿ ಇನ್ಕಾರ್ಪೊರೇಟ್ ಮಾಡಿದ್ರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ನಿಮ್ಮ ಮೆಂಟಲ್ ಸ್ಟ್ರೆಸ್ನ ಫೋಕಸ್ ಮಾಡಿ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ ಅದನ್ನೆಲ್ಲ ಅಡ್ರೆಸ್ ಮಾಡಿ, ಪ್ರಾಕ್ಟಿಕಲ್ಲಾಗಿ ಹೆಲ್ತ್ ಕಡೆ ಗಮನ ಹರಿಸಿ ರೂಟೀನ್ಸ್ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಹಾಗೆ ಕೆರಿಯರ್ ಮತ್ತು ರಿಲೇಷನ್ಶಿಪ್ ಚೆನ್ನಾಗಿ ನರ್ಚರ್ ಮಾಡಿ, ಸ್ಟ್ರಾಂಗ್ ರಿಲೇಷನ್ಶಿಪ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅದೆಲ್ಲ ನರ್ಚರ್ ಮಾಡೋದ ಕಡೆ ಗಮನ ಹರಿಸಿ. ಸೊ ಸ್ಟ್ರಕ್ಚರ್, ಈಗೆಲ್ಲ ನಿಮಗೆ ಬರ್ನ್ಔಟ್ ಅದೆಲ್ಲ ಆಗ್ತಿದ್ದಾರೆ, ಆರ್ಗನೈಸ್ ಮಾಡೋದು, ನಿಮ್ಮ ರೂಟೀನು ಫುಲ್ಲು ವರ್ಷ ಕೂತ್ಕೊಂಡು ಆರ್ಗನೈಸ್ ಮಾಡಿ, ಯಾವ ಪ್ಲ್ಯಾನ್ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಪ್ಲ್ಯಾನು, 6 ಮಂತ್ಸ್ ಪ್ಲ್ಯಾನ್, 3 ಮಂತ್ಸ್ ಆ ಥರ ಎಲ್ಲ ಮಾಡಿಕೊಂಡು ಡೈಲಿ ಪ್ಲ್ಯಾನ್ ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಇದೆಲ್ಲ ಚಾಲೆಂಜಸ್ದು ಇದು ಸಿಗುತ್ತೆ.
ಮೆಥಾಡಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸ್ಟೆಪ್ಪು ಫೋಕಸ್ ಮಾಡಿ ಒಂದೇ ಸ್ಟೆಪ್ ತೊಗೋಬೇಕು, ಮಲ್ಟಿ ಟಾಸ್ಕ್ ಮಾಡಬೇಡಿ. ಸೊ ಹಾಗೆ ಪಾಸಿಟಿವ್ ಚೇಂಜಸ್ಸು ಕೆಲವು ಸಲ ಸ್ಲೋ ಆಗುತ್ತೆ, ತುಂಬಾ ಸಡನ್ನಾಗಿ ಬರಲ್ಲ. ಪಾಸಿಟಿವ್ ಚೇಂಜಸ್ ಆಗೋಕ್ಕೆ ನಿಧಾನ ಟೈಮ್ ತೊಗೊಳುತ್ತೆ. ಅದಕ್ಕೆ ಫೋಕಸ್ ಮಾಡಿ ಪೇಷನ್ಸಿಂದ ವೆಯ್ಟ್ ಮಾಡಿ. ಹಾಗೆ ನಿಮ್ಮ ಹೆಲ್ತ್ ಕಡೆ ಗಮನ ಹರಿಸಿ, ಜಾಸ್ತಿ ಗಮನ ನೀವು ಕಿಡ್ನಿ ಮತ್ತು ಬ್ಲ್ಯಾಡರು, ಮೆಂಟಲ್ ಸ್ಟ್ರೆಸ್ಸು ಇದ್ರ ಕಡೆ ಎಲ್ಲ ಗಮನ ಹರಿಸಿ. ಆಮೇಲೆ ಸೆಲ್ಫ್ ಕೇರ್ ರುಟೀನ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡಿ ಡಿಸಿಪ್ಲಿನಿಂದ. ಸೊ ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ವುಡ್ ಎಲಿಮೆಂಟ್ ರೆಮಿಡೀಸು ಅಂದರೆ ನಿಮ್ಮ ವುಡ್ದು ಎಲ್ಲೆಲ್ಲಿ ವುಡ್ ಐಟಮ್ಸ್ ಅಂದರೆ ಈಗ ಪೆನ್ ಇರ್ಬೋದು, ಪೆನ್ಸಿಲ್ಲು, ಕೀಚೈನ್, ಇಲ್ಲೆಲ್ಲನೂ ವುಡ್ ಅಂದರೆ ಮರದಿಂದ ಮಾಡಿರೋದನ್ನು ಯೂಸ್ ಮಾಡಿದರೆ ಮಾಡಿ. ಆಮೇಲೆ ಲೈಟ್ ಗ್ರೀನು, ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ತುಂಬ ತಿಳಿ ಬಣ್ಣದ ಹಸಿರು ಕಲರ್ನ ಇಟ್ಕೊಳ್ಳಿ. ಆಮೇಲೆ ನೇಚರು, ಯಾವುದಾದ್ರೂ ಪ್ರಕೃತಿಯ ಪಿಕ್ಚರ್, ಏನಾದ್ರು ಫೋಟೋಗಳು, ಹಸಿರು ಗ್ರೀನ್ ಪ್ಲ್ಯಾಂಟ್ಸು, ಈಗ ಗಿಡಗಳದ್ದು. ಆಮೇಲೆ ಫ್ರೆಶ್ ಫ್ಲವರ್ಸ್, ಫ್ರೆಶ್ ಆಗಿರೋ ಹೂವಿಂದು ಇದನ್ನು ಕುಂಡ ಇಟ್ಕೋಬೋದು, ಅಥವಾ ನೀವು ವಾಸ್ನಲ್ಲಿ ಫ್ರೆಶ್ ಫ್ಲವರ್ಸು ಹಾಕ್ಕೋಬೋದು. ಇದರಿಂದಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವುಡ್ ಎಲಿಮೆಂಟ್ನ ನೀವು ಜಾಸ್ತಿ ಯೂಸ್ ಮಾಡಿ. ಸೊ ನಿಮಗೆ ಮೈಂಡ್ಫುಲ್ನೆಸ್ಸಿಂದ ಹೆಲ್ಪ್ ಆಗುತ್ತೆ. ಎಮೋಷ್ನಲ್ ಮತ್ತು ಮೆಂಟಲ್ ಬ್ಯಾಲೆನ್ಸ್ ತೊಗೊಳೋದಕ್ಕೆ, ಓವರ್ ಥಿಂಕಿಂಗ್ ಕಮ್ಮಿ ಮಾಡುತ್ತೆ. ಆಮೇಲೆ ಪರ್ಸನಲ್ ಗ್ರೂಮಿಂಗು, ನಿಮಗೆ ಚೆನ್ನಾಗಿ ಇಷ್ಟ ಆಗೋ ಥರ ಬಟ್ಟೆ ಹಾಕ್ಕೊಳ್ಳಿ. ಹಾಗೆಯೇ ಖುಷಿಯಾಗಿರೋ ಥರ ಹೇಗೆ ಮ್ಯಾನೇಜ್ ಮಾಡಬೇಕು, ಎನ್ವೈರ್ಮೆಂಟ್ ಆಗಲಿ, ನಿಮ್ಮ ಡ್ರೆಸ್ ಆಗಲಿ, ಎಲ್ಲನೂ ನಿಮ್ಮ ಮೂಡ್ ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆ ಕ್ಲಾರಿಟಿ ಮತ್ತು ಇದನ್ನು ರಿಲೇಷನ್ಶಿಪ್ ಎಲ್ಲ ಇರ್ಬೋದು, ನಿಮ್ಮ ಪ್ರಾಜೆಕ್ಟ್ಸ್, ಆಫೀಸ್ ಪ್ರಾಜೆಕ್ಟ್ಸ್, ಅದಕ್ಕೆ ತುಂಬಾ ಕ್ಲಾರಿಟಿ ಬರೋ ಥರ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಮಾಡಿ, ಬಟ್ ಹಾಗೆಯೇ ಇದನ್ನು ರೆಸ್ಟ್ ಕೂಡ ತಗೊಳ್ಳಿ. ಎರಡು ಬ್ಯಾಲೆನ್ಸ್ ಮಾಡಿ. ಆಮೇಲೆ ಫೋಕಸ್ ಮಾಡಿ ನಿಮ್ಮ ಗೋಲ್ಸು, ರಿಲೇಷನ್ಶಿಪ್ಪು, ಐಡಿಯಾಸು ಅದ್ರ ಕಡೆ ಎಲ್ಲ ಸ್ಮಾರ್ಟಾಗಿ ಎಲ್ಲನೂ ಮಾಡಿ. ಏನೇನು ಮಾಡಬೇಕು ಅದನ್ನು ಸ್ಮಾರ್ಟಾಗಿ ಮಾಡಿ. ಸೊ ನಿಮಗೆ ಏನೇನು ಕ್ರಿಸ್ಟಲ್ಸ್ ಯೂಸ್ ಮಾಡಬೇಕು, ಕ್ಲಿಯರ್ ಕ್ವಾರ್ಟ್ಸು ಫೋಕಸ್ ಮಾಡಲಿಕ್ಕೆ, ಹೆಮಟೈಟ್ ಮತ್ತು ಪೈರೈಟ್ ಗ್ರೌಂಡಿಂಗ್ ಮತ್ತು ಪ್ರೊಟೆಕ್ಷನ್ಗೆ, ರೆಡ್ ಗಾರ್ನೆಟ್, ಲ್ಯಾಬ್ರಡರೈಟ್, ಮುಕೈಟ್ ಇದೆಲ್ಲ ಸೆಕ್ಯೂರಿಟಿ ಮತ್ತು ಸ್ಟ್ರೆಂತ್ಗೆ. ಆಮೇಲೆ ಹೆಸೊನೈಟ್, ಅದೇ ಗೋಮೇದ್ ಅಂತ ಹೇಳ್ತಾರಲ್ಲ, ಅದು ಕ್ಲಾರಿಟಿಗೆ. ಅದು ರಾಹು ಅಂದರೆ 4 ರಾಹುವಿನ ನಂಬರು, ಅದು ಹೆಲ್ಪ್ ಮಾಡುತ್ತೆ ನಿಮಗೆ ಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ, ಆಪರ್ಚುನಿಟೀಸ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಆಮೇಲೆ ಡಿಸಿಪ್ಲಿನ್ ಇರೋದನ್ನ ಜಾಸ್ತಿ ಮಾಡಲಿಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ಬೋದು. ಸೊ ಟಂಬಲ್ ಸ್ಟೋನ್ ಥರನಾದ್ರು ಮಾಡ್ಬೋದು, ಜ್ಯುವೆಲ್ರಿ ಥರನಾದ್ರು ಮಾಡ್ಬೋದು. ಆಮೇಲೆ ಇವೆಲ್ಲನೂ ಮಾಡಲಿಕ್ಕೆ ಈಗ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಕ್ರಿಸ್ಟಲ್ಸ್ ಒಂದೊಂದಾಗಿ ತೊಗೊಳ್ಳೋಣ. ಕ್ಲಿಯರ್ ಕ್ವಾರ್ಟ್ಸ್ ನಿಮಗೆ ಫೋಕಸ್, ಕ್ಲಾರಿಟಿ ಮತ್ತು ಇಂಟೆನ್ಷನ್ನು, ತುಂಬ ಡಿಸಿಪ್ಲಿನ್ ತೊಗೊಂಡು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹೆಮಟೈಟ್ ಗ್ರೌಂಡಿಂಗು ಮತ್ತು ಆರ್ಗನೈಸೇಷನಲ್ ಸ್ಕಿಲ್ಸು, ಪ್ರಾಕ್ಟಿಕಲ್ ಅರ್ತ್ ಎನರ್ಜಿ ಇದೆಯಲ್ಲ, ಭೂಮಿಯ ಏನು ಶಕ್ತಿ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪೈರೈಟ್ ಅದಕ್ಕೆ ಫೂಲ್ಸ್ ಗೋಲ್ಡ್ ಅಂತಾರೆ, ತವರ ಅಂತೀವಲ್ಲ, ಈ ಕಾಗೆ ಬಂಗಾರ, ಅದು ಪೈರೈಟ್. ಸೊ ಅದು ಪ್ರೊಟೆಕ್ಷನ್ನು, ನೆಗೆಟಿವಿಟಿಯಿಂದ, ಆಮೇಲೆ ತುಂಬ ಆ್ಯಂಬಿಷಸ್ ಗೋಲ್ಸ್ ಇದ್ದರೆ ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಗೋಮೇಧ ಇದೆಯಲ್ಲ, ಅದನ್ನು ರೂಲಿಂಗ್ ಸ್ಟೋನು ರಾಹುಗೆ 4ನೇ ನಂಬರಕ್ಕೆ ಕನೆಕ್ಟ್ ಆಗಿದೆ. ಇದರಿಂದ ಮೆಂಟಲ್ ಕ್ಲಾರಿಟಿ ಮತ್ತು ಸೆಲ್ಫ್ ಎಸ್ಟೀಮ್ ಸಿಗುತ್ತೆ. ನಮ್ಮ ಬಗ್ಗೆನೇ ನಮಗೆ ಗೌರವ ಮತ್ತು ಸ್ವಾಭಿಮಾನ ಅದೆಲ್ಲನೂ ಇಂಪ್ರೂವ್ ಮಾಡುತ್ತೆ, ಸಕ್ಸಸ್ ಸಿಕ್ಕುತ್ತೆ. ರೆಡ್ ಗಾರ್ನೆಟ್ ಅದರಿಂದ ಸೆಕ್ಯೂರಿಟಿ ಮತ್ತು ಸ್ಟ್ರೆಂತ್, ನೀವು ಹಾರ್ಡ್ ವರ್ಕ್ ಮಾಡ್ತಿಲ್ಲ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಲ್ಯಾಬ್ರಡರೈಟಿಂದ ನಿಮಗೆ ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಚಾಲೆಂಜಸ್ ಇದ್ದರೆ ಡಿಸಿಷನ್ ತೊಗೊಳೋದಕ್ಕೆ ಅದರಿಂದನೂ ಹೆಲ್ಪ್ ಆಗುತ್ತೆ. ಸೊ ಟ್ರೀ ಆಗಟ್ಟೆ ಅಥವಾ ಮುಕಾಯ್ಟ್ ಇದು ತೊಗೊಂಡ್ರೆ ಸ್ಟೆಬಿಲಿಟಿ ಮತ್ತು ಸ್ಟ್ರಕ್ಚರ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಯೂಸ್ ಮಾಡೋದು ಈ ಕ್ರಿಸ್ಟಲ್ಸ್ನ, ನೀವು ಜ್ಯುವೆಲ್ರಿ ಅದ ಬ್ರೇಸ್ಲೆಟ್ಸು ಅಥವಾ ರಿಂಗ್ಸ್ ಥರನೂ ಯೂಸ್ ಮಾಡ್ಬೋದು. ಯಾವಾಗಲೂ ಕಾನ್ಸ್ಟೆಂಟ್ ಸಪೋರ್ಟ್ ಸಿಗುತ್ತೆ. ಇಲ್ಲ ನೀವು ಟಂಬಲ್ ಸ್ಟೋನ್ ಥರ ಇದು ಮಾಡಿಬಿಟ್ಟು ಪಾಕೆಟಲ್ಲೋ ಪರ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು. ಇಲ್ಲ ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಯಾವ್ಯಾವ ಕ್ರಿಸ್ಟಲ್ ಅಲೈನ್ ಆಗುತ್ತೋ ಅದನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಸೊ ಈ ಡೆಸ್ಕಲ್ಲೂ ಇಟ್ಕೋಬೋದು. ಕ್ಲಿಯರ್ ಕ್ವಾರ್ಟ್ಸು, ಪೈರೈಟ್ ಅದೆಲ್ಲ ಫೋಕಸ್ ಇಂಪ್ರೂವ್ ಮಾಡಲಿಕ್ಕೆ. ಸೊ ಜನರಲ್ ಸ್ಟೆಬಿಲಿಟಿಗೆ ಮನೆಯಲ್ಲೆಲ್ಲಾದ್ರೂ ನೀವು ಹಾಗೇ ಇಟ್ಕೋಬೋದು ಇದನ್ನು. ಸೊ ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಕ್ರಿಸ್ಟಲ್ಸ್ ಇವೆಲ್ಲ ಸಪೋರ್ಟಿವ್ ಟೂಲ್ಸ್, ಅದೇ ತುಂಬ ರಿಪ್ಲೇಸ್ಮೆಂಟ್ ಅಲ್ಲ ಆ್ಯಕ್ಷನ್ಗೆ. ಇದನ್ನು ನಾನು ಕ್ರಿಸ್ಟಲ್ ಇಟ್ಕೊಟ್ರೆ ನನಗೆ ಅದಕ್ಕದೇ ಎಲ್ಲ ಆಗುತ್ತೆ ಅಂತ ಅಂದ್ಕೋಬೇಡಿ. ಅದ್ರ ಜೊತೆಗೆ ನೀವು ಆ್ಯಕ್ಷನ್ ಕೂಡ ನೀವು ಸ್ವತಃ ಮಾಡಬೇಕಾಗುತ್ತೆ. ಇದು ಪ್ರಾಕ್ಟಿಕಲ್ ಎಫರ್ಟ್, ಗೋಲ್ ಸ್ಟೆಬಲ್ ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡಿ. ಸ್ಟೆಬಿಲಿಟಿ, ಫೋಕಸ್, ಕ್ಲಾರಿಟಿಗೆಲ್ಲ ಇವೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ರಿಯಲ್ ಕೆಲಸ ಅವೆಲ್ಲ ನೀವೇ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನಿಮ್ಮದು ಪರ್ಸನಲ್ ಇಯರ್ ನಂಬರ್ 4 ಮುಗಿಯುತ್ತೆ. ಸೊ ನೆಕ್ಸ್ಟ್ ನಾನು ಪರ್ಸನಲ್ ಇಯರ್ ನಂಬರ್ 5 ಬಗ್ಗೆ ಹೇಳ್ತೀನಿ. ಸೊ ಪರ್ಸ್ನಲ್ ಇಯರ್ ನಂಬರ್ 4 ಯಾರ್ಯಾರಿಗಿದೆ ಅವರೆಲ್ಲ ಪ್ಲೀಸ್ ನನಗೆ ಕಮೆಂಟ್ಸಲ್ಲೇ ತಿಳಿಸಿ. ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನು ಇಲ್ಲಿ ತನಕ ಕೇಳಿದ್ದಕ್ಕೆ? ಇಷ್ಟ ಆಯಿತಾ? ನಿಮಗೆ ಏನಾದರೂ ಇನ್ಫಾರ್ಮೇಷನ್ನು ಹೆಲ್ಪ್ ಆಗುತ್ತಾ ಅಂತ ನಿಮಗೆ ಅನಿಸುತ್ತಾ? ಆಮೇಲೆ ಯಾರ್ಯಾರ್ದು ಪರ್ಸ್ನಲ್ ಇಯರ್ ನಂಬರ್ 4 ಅವರು ಪ್ಲೀಸ್ ಕಮೆಂಟಲ್ಲಿ ಹೇಳಿ, ನಿಮ್ಮದು 4 ಆಗಿದ್ದರೆ. ಓಕೆ, ಸೊ ನಾವು ಈಗ ನೆಕ್ಸ್ಟ್ ತೊಗೊಳ್ಳೋಣ, ಪರ್ಸ್ನಲ್ ಇಯರ್ ನಂಬರ್ 5 ತೊಗೊಳ್ಳೋಣ. ಸೊ 5 ಇದೆಯಲ್ಲ, ಅದು ಚೇಂಜ್ಗೆ ಅಸೋಸಿಯೇಟ್ ಆಗಿದೆ.
ಸೊ ಜಾಸ್ತಿ ಚೇಂಜಸ್ ಇರ್ಬೋದು, ಕಡಿಮೆ ಚೇಂಜಸ್ ಆಗಿರ್ಬೋದು. ನೀವು ಅಡಾಪ್ಟಬಿಲಿಟಿ ಇತ್ತು ಅಂದರೆ ನಿಮಗೆ ಏನು ಕಷ್ಟ ಆಗಲ್ಲ. ರಿಜಿಡ್ ಆಗಿದ್ದರೆ ನಿಮಗೆ ಸ್ಟ್ರೆಸ್ ಆಗುತ್ತೆ. ಸೊ ಹಾಗೆ ಇದು ಈ ವರ್ಷ 2026 ಇದು ಚೇಂಜ್ ಮತ್ತು ಫ್ರೀಡಮ್ ಅದರದ್ದು ಸುತ್ತಮುತ್ತಲು ಅದು ತಿರುಗುತ್ತೆ. ಸೊ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಆಮೇಲೆ ಸೀನ್ರಿ ತುಂಬ ಚೇಂಜಸ್ ಆಗುತ್ತೆ, ಅಂದರೆ ಸುತ್ತಮುತ್ತಲೆಲ್ಲ ಚೇಂಜಸ್ ಆಗುತ್ತದೆ. ಅದರಿಂದ ನಿಮಗೆ ಮೂಡ್ ಚೆನ್ನಾಗಾಗುತ್ತೆ. ನಿಮ್ಮ ಹೊರೈಸನ್ಸ್ ಏನಿದೆ, ನಿಮ್ಮ ಎಕ್ಸ್ಪೀರಿಯನ್ಸು ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಸ್ವಲ್ಪ ಚೇಂಜಸ್ ಕೂಡ ಆಗೋ ಚಾನ್ಸಸ್ ಇದೆ. ಅದರಿಂದ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಏನು ಚೇಂಜಸ್ ಆಗುತ್ತೆ. ಹಾಗೆ ಇಂಪಲ್ಸಾಗಿ ಏನಾದ್ರು ಡಿಸಿಷನ್ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಹಾಗೆ ನೀವು ಓಪನ್ ಮೈಂಡೆಡ್ ಇದ್ದರೆ ತುಂಬ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ಹಾಗೆಯೇ ಮಧ್ಯೆ ಮಧ್ಯೆ ಪಾಸ್ ತೊಗೊಳ್ಳೋದಕ್ಕೂ ಟೈಮ್ ಇಡಿ. ಯಾಕಂದರೆ ತುಂಬ ದೊಡ್ಡದಾಗಿ ನೀವು ಸಾಧನೆ ಮಾಡೋ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ರೆಸ್ಟ್ ತೊಗೊಂಡು ಪಾಸ್ ತೊಗೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಎನರ್ಜಿ ಸಿಗುತ್ತೆ. ಸೊ ಮೇನ್ ಚಾಲೆಂಜಸ್ ಏನಂತ ಹೇಳಿದ್ರೆ, ನಿಮ್ಮ ಇಂಟೆನ್ಸ್ ಎನರ್ಜಿ ಚೇಂಜಸ್ಸು, ಫ್ರೀಡಮ್, ಅಡ್ವೆಂಚರ್ ಇದ್ರ ಸುತ್ತಲೇ ಇರುತ್ತೆ. ನಿಮ್ಮ ಫೋಕಸ್ ಸ್ಕ್ಯಾಟರ್ ಆಗ್ಬೋದು, ಇಂಪಲ್ಸಿವ್ ಇರ್ಬೋದು, ರೆಸ್ಟ್ಲೆಸ್ನೆಸ್ ಇರ್ಬೋದು. ಸೊ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ಗೆ ಕಮಿಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಹಾಗೆ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೇನ್ ಆಗ್ಬೋದು. ಆಮೇಲೆ ಇಂಡಿಪೆಂಡೆನ್ಸು ಡಿಮ್ಯಾಂಡ್ಸ್ ನೀವು ನಮ್ಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಡಿಮ್ಯಾಂಡ್ಸ್ ಬರ್ಬೋದು ನಿಮ್ಮ ಕಡೆಯಿಂದ. ಅದರಿಂದ ಇನ್ಸ್ಟೆಬಿಲಿಟಿ ಆಗ್ಬೋದು. ಡಿಸಿಷನ್ ತುಂಬಾ ಅರ್ಜೆಂಟಾಗಿ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಬೇರೆಯವ್ರ ಜೊತೆಗೆ ಜಾಸ್ತಿ ಶೇರ್ ಮಾಡಿಕೊಂಡ್ರೆ ಕಷ್ಟ ಆಗ್ಬೋದು. ಸೊ ಬೇರೆ ರಿಲೇಷನ್ಶಿಪ್ ಯಾವುದರಿಂದನೂ ಡ್ರಾಮಾ ಆಗೋ ಚಾನ್ಸಸ್ ಇದೆ, ಅದು ನಿಮಗೆ ಇಷ್ಟ ಆಗಲ್ಲ. ಆಮೇಲೆ ಏನು ಸ್ಟಾರ್ಟ್ ಮಾಡಿರ್ತೀರೋ ಅದನ್ನು ಮುಗಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಆಮೇಲೆ ನಿಮಗೆ ಮೈಂಡ್ಫುಲ್ನೆಸ್ ಬೇಕಾಗಬಹುದು. ಎಷ್ಟೊಂದು ಹೊಸ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಆಮೇಲೆ ಲೈಫಲ್ಲಿ ಎಷ್ಟೊಂದು ಏರಿಳಿತ ಚೇಂಜಸ್ ಎಲ್ಲ ಆಗಿರೋದ್ರಿಂದ ನಿಮಗೆ ಮೈಂಡ್ಫುಲ್ನೆಸ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಮೈಂಡ್ಫುಲ್ನೆಸ್ಸು ಬೇಕಾಗುತ್ತೆ. ಸೊ ಒಂದೊಂದಾಗಿ ಬರೋಣ. ಒಂದು ಸ್ಕ್ಯಾಟರ್ಡ್ ಫೋಕಸ್ ಮತ್ತು ಇಂಪಲ್ಸಿವ್ನೆಸ್. ಸೊ ಏನಾಗುತ್ತೆ, ನೀವು ಹೊಸ ಎಕ್ಸ್ಪೀರಿಯನ್ಸಸ್ ಮಾಡೋ ಉತ್ಸಾಹದಲ್ಲಿ ನೀವು ಒಂದರಿಂದ ಇನ್ನೊಂದು ಬರೋದ್ರಿಂದ ಜಂಪ್ ಮಾಡ್ತಾ ಇರೋದ್ರಿಂದ ನಿಮಗೆ ಫೋಕಸ್ಸು ಇರಲಾರ್ದು, ಕಷ್ಟ ಆಗುತ್ತೆ. ಒಂದೇ ಪ್ರಾಜೆಕ್ಟ್ಗೆ ಒಂದೇ ರೂಟೀನ್ಗೆ ಸ್ಟಿಕ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ರೆಸ್ಟ್ಲೆಸ್ನೆಸ್ ಮತ್ತು ಇನ್ಸ್ಟೆಬಿಲಿಟಿ ಕೂಡ ಬರ್ಬೋದು. ನಿಮಗೆ ಫ್ರೀಡಮ್ ಬೇಕು, ನನಗೆ ಲಿಮಿಟೇಷನ್ಸ್ ಬೇಡ, ಅಲ್ಲಿಂದ ಹೊರಗಡೆ ಹೋಗಬೇಕು ಅನ್ನೋ ಇದಕ್ಕೆ ರೆಸ್ಟ್ಲೆಸ್ ಆಗಬಹುದು. ಅದರಿಂದ ನೀವು ಅಲ್ಲಿ ಹೊರಗೆ ಹೋಗ್ತೀನಿ ಆ ಥರ ಮೂವ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಇನ್ಸ್ಟೆಬಿಲಿಟಿನೂ ಬರ್ಬೋದು. ರಿಲೇಷನ್ಶಿಪ್ಪಲ್ಲಿರ್ಬೋದು, ವರ್ಕಲ್ಲಿರ್ಬೋದು. ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೀವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ವರ್ಕ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು. ಆಮೇಲೆ ಓವರ್ ಶೇರಿಂಗ್ ಮತ್ತು ಡ್ರಾಮಾ. ನಿಮ್ಮ ಡೈನಮಿಕ್ ಎನರ್ಜಿ ಏನಿದೆ ಅದರಿಂದ ಏನಾಗುತ್ತೆ, ಅನ್ನೆಸರಿ ಡ್ರಾಮಾ ಅದೆಲ್ಲನೂ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮ ಕಡೆಯಿಂದನೂ ಇರ್ಬೋದು, ಬೇರೆಯವ್ರ ಕಡೆಯಿಂದನೂ ಇರ್ಬೋದು. ಜಾಸ್ತಿ ಶೇರ್ ಮಾಡೋ ಚಾನ್ಸಸ್ ಇರುತ್ತೆ. ಏನು ಬೇಕೋ ಅಷ್ಟಕ್ಕಷ್ಟೇ ಮಾಡಿದ್ರೆ ತುಂಬ ಜಾಸ್ತಿ ಎಲ್ಲ ನಿಮ್ಮ ಬಗ್ಗೆ ಇರ್ಬೋದು, ಯಾವುದಾರೇ ಇರ್ಬೋದು, ಶೇರ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಡ್ರಾಮಾ ಕ್ರಿಯೇಟ್ ಆಗುತ್ತೆ. ಸೊ ರಿಲೇಷನ್ಶಿಪ್ಪಲ್ಲಿ ಕೂಡ ಸ್ಟ್ರೇನ್ ಆಗುತ್ತೆ. ನಿಮಗೆ ನಾನು ಆಗಿರಬೇಕು, ಇಂಡಿಪೆಂಡೆನ್ಸ್ ಬೇಕು ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಇರ್ಬೋದು, ಪಾರ್ಟ್ನರು, ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ರೂಟೀನು ಮತ್ತು ಇನ್ನೇನೋ ಬೇಕಾಯಿತು ಅಂತ ಹೇಳಿದ್ರೆ ಇದು ಜಾಸ್ತಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳಿದ್ರೆ ಆವಾಗ ಸ್ವಲ್ಪ ಸ್ಟ್ರೇನ್ ಆಗೋ ಚಾನ್ಸಸ್ ಇದೆ. ಕಾನ್ಫ್ಲಿಕ್ಟ್ ಬರ್ಬೋದು, ನಿಮ್ಮ ಬಾಂಡ್ಸ್ ಸ್ಟ್ರೈನಿಂಗ್ ಬಾಂಡ್ಸ್ ಆಗ್ಬೋದು. ನೆಕ್ಸ್ಟು ಡಿಸಿಷನ್ ಪ್ಯಾರಲಿಸಿಸ್. ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ, ಎಷ್ಟೊಂದು ಇದು ಇದೆ. ಅದರಿಂದ ನಿಮಗೆ ಡಿಸಿಷನ್ ತೊಗೊಳ್ಳೋದಕ್ಕೆ ಕಷ್ಟ ಆಗ್ಬೋದು, ಪ್ರೊಕ್ರಾಸ್ಟಿನೇಷನ್ ಆಗ್ಬೋದು. ಡೆಫಿನೆಟ್ ಇದು ತೊಗೋಬೇಕು ಚಾಯ್ಸಸ್ ಬರೋದಲ್ಲ, ಅದಕ್ಕೆ ಡಿಸಿಷನ್ ಪ್ಯಾರಲಿಸಿಸ್ ಆಗ್ಬೋದು. ಸೊ ಹೇಗೆ ನೀವು ಚಾಲೆಂಜಸ್ನ ಇದನ್ನೆಲ್ಲ ಓವರ್ಕಮ್ ಮಾಡ್ಬೋದು? ಒಂದು, ನೀವು ಏನು ಚೇಂಜಸ್ ಇದೆ ಬರುತ್ತೆ, ಆಫ್ಕೋರ್ಸ್ ನಿಮ್ಗೆ ಬಂದೇ ಬರುತ್ತೆ. ಅದನ್ನು ಆರಾಮಾಗಿ ಮೈಂಡ್ಫುಲ್ಲಾಗಿ ನೀವು ಅದನ್ನು ಫೇಸ್ ಮಾಡಬೇಕು, ಫೋಕಸ್ ಮಾಡಿ. ಸೊ ಗ್ರೋತು, ಅಡಾಪ್ಟಬಿಲಿಟಿಯಿಂದನೇ ಗ್ರೋತ್ ಆಗುತ್ತೆ. ಹಾಗೆ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ಸೊ ಅದು ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಲ್ತಿ ಕಮ್ಯುನಿಕೇಷನ್ ಆಗುತ್ತೆ, ಬೇರೆಯವ್ರನ್ನ ಕ್ಷಮಿಸೋ ಗುಣ ಬರುತ್ತೆ. ಹಾಗೆ ಕ್ಲಿಯರ್ ಬೌಂಡ್ರೀಸ್ ಇದ್ದರೆ ರಿಲೇಷನ್ಶಿಪ್ ಇರ್ಬೋದು, ವರ್ಕ್ ಲೈಫ್ ಇರ್ಬೋದು, ಎಲ್ಲ ಕಡೆನೂ ಹೆಲ್ಪ್ ಆಗುತ್ತೆ. ನಿಮ್ಮ ಎನರ್ಜಿ ಚೆನ್ನಾಗಿ ಚಾನೆಲ್ ಮಾಡಿ. ನೀವು ಜರ್ನಲ್ ಮಾಡ್ಬೋದು ಅಥವಾ ಬರೀಬೋದು, ಏನಾದರೂ ಕ್ರಿಯೇಟಿವ್ ರೈಟಿಂಗ್ ಮಾಡ್ಬೋದು, ಇಲ್ಲ ಹೊಸ ಸ್ಕಿಲ್ಸ್ ಕಲ್ತ್ಕೋಬಹುದು. ಸೊ ಇದರಿಂದ ಗ್ರೌಂಡಿಂಗ್ ಆಗುತ್ತೆ. ನಿಮ್ಮ ಇಂಟೆನ್ಸ್ ಎನರ್ಜಿ ಏನಿದೆಯಲ್ಲ ಅದು ಕನ್ಸ್ಟ್ರಕ್ಟಿವ್ ಆಗಿ ತುಂಬ ಒಳ್ಳೆ ರೀತಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಎನರ್ಜಿ ಚೆನ್ನಾಗಿ ಚಾನಲೈಸ್ ಮಾಡ್ಬೋದು. ಹಾಗೆ ಗ್ರೌಂಡಿಂಗ್ ನಾನು ಹೇಳಿದ್ನಲ್ಲ ಈಗ, ಹಾಗೆ ಸೆಂಟರ್ ಆಗಲಿಕ್ಕೆ, ಗ್ರೌಂಡಿಂಗ್ ಆಗಲಿಕ್ಕೆ ನೀವು ಗ್ರ್ಯಾಟಿಟ್ಯೂಡು, ಅಫರ್ಮೇಷನ್ಸು ಇದನ್ನೆಲ್ಲ ಈ ಥರ ಟೂಲ್ಸ್ ಯೂಸ್ ಮಾಡಿ. ಅದರಿಂದ ನಿಮಗೆ ಒಳಗಡೆ ಬ್ಯಾಲೆನ್ಸ್ ಬರುತ್ತೆ. ಸೊ ಹೊರಗಡೆ ಏನೇನೋ ಚೇಂಜಸ್ ಆಗಿರುತ್ತೆ, ಬಟ್ ಒಳಗಡೆ ನಿಮಗೆ ನೀಟಾಗಿ ಬ್ಯಾಲೆನ್ಸ್ ಬರುತ್ತೆ. ಸೊ ಈಗ ಇದರಲ್ಲಿ ಹೇಳಿದ್ನಲ್ಲ, ಫೋಕಸ್ ಏನಿದೆ 2026 ನಂಬರ್ 5ಗೆ ಫ್ರೀಡಮ್, ಅಡ್ವೆಂಚರ್ ಮತ್ತು ಚೇಂಜ್. ಸೊ ಇವೆಲ್ಲ ಇದು ಮಾಡಲಿಕ್ಕೆ ಇದು ಮರ್ಕ್ಯುರಿ ರೂಲ್ಡ್ ಎನರ್ಜಿ ನಂಬರ್ 5. ಸೊ ಗ್ರೌಂಡಿಂಗ್ ಪ್ರಾಕ್ಟೀಸಸ್, ವಾಕಿಂಗ್,
ಇದು ಮೇಲೆ ಹುಲ್ಲು ಮೇಲೆ ಬೆಳಗ್ಗೆನೇ ಹಾಗೆ ಬರೀ ಕಾಲಲ್ಲಿ ಓಡಾಡೋದು, ಇವ್ರಿಗೆ ರೆಮಿಡೀಸ್ ಏನಂತ ಹೇಳ್ತಾ ಇದ್ದೀನಿ ಈಗ. ಪಕ್ಷಿಗಳಿಗೆ ಫೀಡ್ ಮಾಡೋದು, ಇದೆಲ್ಲ ಮಾಡ್ಬೋದು. ಆಮೇಲೆ ಕ್ವಾರ್ಟ್ಸ್ ಕ್ರಿಸ್ಟಲ್ಲು, ಆಮೇಲೆ ಮನಿ ಪ್ಲ್ಯಾಂಟು ಅಥವಾ ತುಳಸಿ ಇಟ್ಕೋಬೋದು ಮನೇಲಿ. ಆಮೇಲೆ ಗ್ರೀನ್ ಕಲರ್ ಗ್ರೀನ್ ಕಲರ್ ಬಟ್ಟೆ ಹಾಕೊಳ್ಳೋದು, ಗ್ರೀನ್ ಕಲರ್ದು ಏನಾದ್ರು ಕ್ರಿಸ್ಟಲ್ಸ್ ಹಾಕೊಳ್ಳೋದು. ಆಮೇಲೆ ಮಂತ್ರ ಏನಂತ ಹೇಳಿದ್ರೆ ಓಂ ನಮಃ ಭಗವತೆ ವಾಸುದೇವಾಯ, ಆ ಮಂತ್ರ ಹೇಳಿದ್ರೆ ನಿಮಗೆ ಮೆಂಟಲ್ ಕ್ಲಾರಿಟಿ ಮತ್ತು ಗ್ರೌಂಡಿಂಗ್ ಸಿಗುತ್ತೆ. ಸೊ ಚೇಂಜಸ್ ಏನೇನಾಗುತ್ತೋ ಅದ್ರ ಜೊತೆಗೆ ಹೋಗಿ ಎಂಬ್ರೇಸ್ ದಿ ಫ್ಲೋ ಅಂತ, ಗೋ ವಿತ್ ದಿ ಚೇಂಜಸ್. ಹೊಸದನ್ನೆಲ್ಲ ಟ್ರೈ ಮಾಡಿ. ಟ್ರಾವೆಲಿಂಗ್ ಇರ್ಬೋದು, ಏನೇನು ನಿಮಗೆ ಚೆನ್ನಾಗಿ ಅನಿಸುತ್ತೋ, ನಿಮ್ಮ ಮೂಡ್ ಬೂಸ್ಟ್ ಮಾಡಲಿಕ್ಕೆ, ನಿಮ್ಮದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಎಲ್ಲನೂ ಏನೇನಿತ್ತು ಅದೆಲ್ಲ ಟ್ರೈ ಮಾಡಿ. ತುಂಬಾ ಇದು ಮಾಡೋಕ್ಕೆ ಹೋಗಬೇಡಿ, ರಿಜಿಡ್ ಆಗಬೇಡಿ. ಸೊ ಹಾಗೆ ಹೇಳಿದ್ನ ಬರೀ ಕಾಲಲ್ಲಿ ಬೆಳಗ್ಗೆ ಓಡಾಡೋದು. ಆಮೇಲೆ ಇದು ಹೆಸರು ಕಾಳನ್ನ ಇದು ನೆನೆಸ್ಬಿಟ್ಟು ಇದು ಮಾಡೋದು, ತಿನ್ನಿ. ಹಾಗೆಯೇ ನೀವು ಇವ್ರಿಗೆ ಪಕ್ಷಿಗಳಿಗೆಲ್ಲ ನೀರು ಕೊಡಿ, ಪಕ್ಷಿಗಳಿಗೆ ಫೀಡ್ ಮಾಡಿ. ಇದರಿಂದ ಮರ್ಕ್ಯುರಿ ಎನರ್ಜಿ ಏನಿದೆ, ಬುಧ, ಅದ್ರದ್ದು ಎನರ್ಜಿ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಫೋಕಸ್ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ, ಲೇಸಿನೆಸ್ ಇರ್ಬೋದು, ತುಂಬ ಸೋಮಾರಿತನ ಇದ್ದರೆ, ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅದೆಲ್ಲನೂ ನೀವು ಅವಾಯ್ಡ್ ಮಾಡಿ. ಅದರಿಂದ ಏನಾಗುತ್ತೆ, ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಡಿಸಿಪ್ಲಿನ್ ಪ್ರಾಕ್ಟೀಸ್ ಮಾಡಿ, ಅದರಿಂದ ನೀವು ಫೋಕಸ್ ಆಗಿ ಇರ್ಬೋದು. ಸೊ ಕ್ರಿಸ್ಟಲ್ಸ್ ಯಾವುದು ನಿಮಗೆ ಕ್ವಾರ್ಟ್ಸ್ ಕ್ರಿಸ್ಟಲ್ಲು ಯೂಸ್ ಮಾಡ್ಬೋದು. ಬ್ರೇಸ್ಲೆಟ್ ಫಾರ್ಮ್ ಆಗಿ ಮಾಡಿದ್ರು ಆಯಿತು. ಅಡಾಪ್ಟಬಿಲಿಟಿ, ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಪ್ಲ್ಯಾಂಟ್ಸ್ ಇಟ್ಕೊಳ್ಳಿ, ಮನಿ ಪ್ಲ್ಯಾಂಟ್ ಮತ್ತು ತುಳಸಿ ಗಿಡನ ಮನೇಲಿ ಇಟ್ಕೊಳ್ಳಿ, ಅದರಿಂದನೂ ಹೆಲ್ಪ್ ಆಗುತ್ತೆ. ಏನೇನು ಕಲರು, ಹಸಿರು ಕಲರ್ನ ಸುತ್ತಮುತ್ತ ನಿಮ್ಮ ಗಿಡಗಳಾದ್ರು ಇಡ್ಬೋದು. ಹಸಿರು ಗ್ರೀನ್ ಪ್ಲ್ಯಾಂಟ್ಸ್ ಇಡ್ಬೋದು, ಇಲ್ಲ ಗ್ರೀನ್ ಕಲರ್ದು ಏನಾದ್ರು ಬಟ್ಟೆ ಹಾಕೋಬೋದು. ಸೊ ಎಲ್ಲ ಗ್ರೀನ್ ಕಲರ್ದು ಏನಾದ್ರು ಸಾಮಾನುಗಳು ಇಟ್ಕೊಳ್ಳೋದು, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮಂತ್ರ ನಾನು ಹೇಳಿದ್ರೆ ಹಾಗೆ ಓಂ ನಮಃ ಭಗವತೆ ವಾಸುದೇವಾಯ, ಅದು ಓಂ ನಮಃ ಭಗವತೆ ವಾಸುದೇವಾಯ, ಅದು ವಿಸ್ಡಮ್ ಮತ್ತು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಮನೆಯಲ್ಲಿ ನಿಮಗೆ ಸಾಲಿಡ್ ರಾಕ್, ಬರೀ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲಿರೋದು ಏನಾರು ಪಿಕ್ಚರು ಸೆಂಟರಲ್ಲಿ, ಮನೆಯ ಸೆಂಟರ್ನಲ್ಲಿ ಹಾಕಿ, ಆದರೆ ನೀರಿಲ್ದಿದ್ದ ಬರೀ ಕಲ್ಲಿರಬೇಕು, ಆ ಥರದ್ದು ಫೋಟೋ ಹಾಕೋಬಹುದು. ಸೊ ಮತ್ತು ಹೆಲ್ತ್ ಬಗ್ಗೆ, ನರ್ವಸ್ನೆಸ್ಸು, ಇನ್ಸೋಮ್ನಿಯಮ್ ಅಂದರೆ ನಿದ್ದೆ ಆಗಿಡೋದು, ಅದೆಲ್ಲ ಇಶ್ಯೂಸ್ ಇರುತ್ತೆ ನರ್ವಸ್ ಸಿಸ್ಟಮ್ ರಿಲೇಟೆಡು. ಸ್ಕಿನ್ ಮತ್ತು ಕಿಡ್ನೀಸ್ ರಿಲೇಟೆಡ್ ಇರುತ್ತೆ, ಅದು ಇರಬಹುದು. ಆಮೇಲೆ ಅಡಾಪ್ಟಬಿಲಿಟಿಗೆ ಅಂದರೆ ನಿಮಗೆ ಚೆನ್ನಾಗಿದೆ ಅಡಾಪ್ಟಬಿಲಿಟಿ, ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಚೇಂಜಸ್ನ ಚೆನ್ನಾಗಿ ಇದು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದೊಂದೇ ನಾನು ಕ್ರಿಸ್ಟಲ್ ಬಗ್ಗೆ ಹೇಳ್ತೀನಿ. ಅಕ್ವಾಮೆರಿನು ಪೀಸ್, ಕರೇಜು, ಕ್ಲಿಯರ್ ಕಮ್ಯುನಿಕೇಷನ್, ಟಾಲರೆನ್ಸ್, ಇದೆಲ್ಲನೂ ಹೆಲ್ಪ್ ಮಾಡುತ್ತೆ. ಸೋಡಾ ಲೈಟ್ ನಿಮಗೆ ಫೋಕಸ್ ಮತ್ತು ಕ್ಲಾರಿಟಿ ತಂದು ಕೊಡುತ್ತೆ. ಅಡಾಪ್ಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಲಾಜಿಕಲ್ ಥಿಂಕಿಂಗು ಅದೆಲ್ಲನೂ ಹೆಲ್ಪ್ ಮಾಡುತ್ತೆ. ಸಿಟ್ರಿನ್ನಿಂದ ಕಾನ್ಫಿಡೆನ್ಸ್, ಪಾಸಿಟಿವ್ ವೈಬ್ಸ್, ಆಮೇಲೆ ಅಬಂಡೆನ್ಸ್ ಸಿಕ್ಕುತ್ತೆ. ಗ್ರೀನ್ ಅವಂಚರಿನ್, ಇದರಿಂದ ನಿಮಗೆ ಹಾರ್ಟ್ ಚಕ್ರ ಹೆಲ್ಪ್ ಆಗುತ್ತೆ. ಲಕ್, ಆಪರ್ಚುನಿಟಿ, ಎಮೋಷ್ನಲ್ ಬ್ಯಾಲೆನ್ಸ್ ಅದೆಲ್ಲ ಸಿಕ್ಕುತ್ತೆ. ಈಗ ನಂಬರ್ 5 ಇದೆಲ್ಲ ಗ್ರೋತ್ ಆಸ್ಪೆಕ್ಟ್ ಇದೆ, ಅದಕ್ಕೆ ಗ್ರೋತ್ ಆಸ್ಪೆಕ್ಟ್ ಎಲ್ಲ ಲೈನ್ ಆಗಲಿಕ್ಕೆ ಇದು ಮಾಡೋಕ್ಕೆ ಸಿಟ್ರಿನ್ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಟರ್ಕ್ವೈಸಿಂದ ಏನಾಗುತ್ತೆ, ಪ್ರೊಟೆಕ್ಷನ್ನು ಅದೆಲ್ಲ ಪ್ರೊಟೆಕ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನು, ಗುಡ್ ಫಾರ್ಚೂನು, ಅಬಂಡೆನ್ಸ್ಗೆಲ್ಲನೂ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ಬೋದು, ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಮಾಡ್ಬೋದು. ಹಾಗೆ ನಿಮ್ಮ ಡೆಸ್ಕ್ ಮೇಲೆ ಇಟ್ಕೋಬೋದು. ಸೋಡಾ ಲೈಟ್ ಇರ್ಬೋದು, ಸಿಟ್ರಿನ್ ಇರ್ಬೋದು, ಫೋಕಸ್ ಮತ್ತು ಸಕ್ಸಸ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಜ್ಯುವೆಲ್ರಿ ಥರ ಅಂದರೆ ನೆಕ್ಲೆಸ್ಸು, ಪೆಂಡೆಂಟ್ ಆಗಿ, ಬ್ರೇಸ್ಲೆಟ್ ಆಗಿ, ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಅಕ್ವಾಮೆರಿನು, ಗ್ರೀನ್ ಎವೆಂಚರಿನ್ ಕೂಡ ಯೂಸ್ ಮಾಡ್ಬೋದು. ಸೊ ಬೆಡ್ ಸೈಡ್ ಕೂಡ ಇದು ಮಾಡ್ಬೋದು, ಇಟ್ಕೋಬೋದು. ಅದು ನೋಡಿ ಯಾವ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡುತ್ತೆ ನಿದ್ದೆ ಮಾಡಲಿಕ್ಕೆ, ತುಂಬ ರೆಸ್ಟ್ ಮಾಡ್ಕೊಳ್ಳೋಕ್ಕೆ, ಅದನ್ನೆಲ್ಲ ಹೆಲ್ಪ್ ಮಾಡೋಂಥ ಕ್ರಿಸ್ಟಲ್ ಅಷ್ಟೇ ಇಟ್ಕೋಬೇಕು ಬೆಡ್ ಸೈಡ್, ಇಲ್ಲಾಂದರೆ ಬೇರೆಯವನ್ನ ಇಟ್ಕೋಬೇಡಿ. ಟಂಬಲ್ ಸ್ಟೋನ್ಸ್, ಅದನ್ನು ಆ ಥರ ಫಾರ್ಮಲ್ಲೂ ಸಿಕ್ಕುತ್ತೆ, ಇಲ್ಲ ರಾ ಫಾರ್ಮಲ್ಲೂ ಸಿಕ್ಕುತ್ತೆ. ಹೇಗಿರುತ್ತೆ ಹಾಗೆ ನ್ಯಾಚುರಲ್, ಅದನ್ನು ಕೂಡ ಇಟ್ಕೋಬೋದು. ಡೆಸ್ಕಲ್ಲಿ ಇಟ್ಕೋಬಹುದು, ನಿಮ್ಮ ಪರ್ಸಲ್ಲಿ, ಪಾಕೆಟಲ್ಲಿ ಕೂಡ ಇಟ್ಕೋಬೋದು. ಸೊ ಈ ಪರ್ಸನಲ್ ಇಯರ್ ನಂಬರ್ 5ಗೆ ತುಂಬಾ ಚೆನ್ನಾಗಿದೆ ಹೇಳಿದ್ನಲ್ಲ. 2026 ನಿಮಗೆ ಫ್ರೀಡಮ್ಮು, ಟ್ರಾವೆಲ್ಲು, ಹಳೆ ಪ್ಯಾಟ್ರನ್ನು ಬ್ರೇಕ್ ಮಾಡ್ತೀರಾ, ಹೊಸದೇನೇನೋ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತೀರಾ, ಅಡ್ವೆಂಚರ್ಸ್ ಎಲ್ಲ. ಸೊ ಬಟ್ ಇದ್ರ ಜೊತೆಗೆ ನಿಮ್ಮ ಇನ್ಸ್ಟೆಬಿಲಿಟಿ, ರೆಸ್ಟ್ಲೆಸ್ನೆಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಯಾವ ಕ್ರಿಸ್ಟಲ್ಸ್ ನಿಮಗೆ ಬೇಕೋ ನೋಡಿಕೊಂಡು, ಹೇಗೆ ರೆಮಿಡೀಸ್ನ ಹೇಳಿದ್ನಲ್ಲ ಅದನ್ನೆಲ್ಲ ನೋಡಿಕೊಂಡು ನೀವು ಯೂಸ್ ಮಾಡಬಹುದು. ಸೊ ಇಲ್ಲಿಗೆ ನಿಮ್ಮ ಪರ್ಸನಲ್ ಇಯರ್ ನಂಬರ್ 5 ಕೂಡ ಎಲ್ಲನೂ ಹೇಗಿರುತ್ತೆ, ಚಾಲೆಂಜಸ್ಸು, ರೆಮಿಡೀಸು, ಕ್ರಿಸ್ಟಲ್ಸ್ ಅದನ್ನೆಲ್ಲ ಹೇಳಿದೆ. ಸೊ ನಂಬರ್ 5 ಯಾರ್ಯಾರು ಕೇಳ್ತಾ ಇದ್ದೀರಾ, ನಿಮ್ಗೆ ಹೇಗೆ ಅನಿಸ್ತು ನನಗೆ ತಿಳಿಸಿ ಕಮೆಂಟ್ಸಲ್ಲಿ. ಹಾಗೆ ನಿಮ್ಮದು ನಂಬರ್ 5 ಆಗಿದ್ದರೆ, ಪರ್ಸನಲ್ ಇಯರ್ ನಂಬರ್ 5 ಆಗಿದ್ದರೆ
ನನಗೆ ಖಂಡಿತ ಇದು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟ ಆಯಿತು. ಇವತ್ತು 2 ನಂಬರ್ ಹೇಳಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೆರಡು ನಂಬರ್ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಅಷ್ಟೇ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಇಲ್ಲಿ ತನಕ ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಬಾಯ್ ಬಾಯ್.